ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನನಾಥ್ ಯೂಟ್ಯೂಬ್ ಚಾನಲ್. ಈಗ ನೋಡ್ರಿ ನಾವು ದವಾಖಾನೆಗೆ ಹೊಂಟಿವ್ರಿಪ್ಪ. ಈಗ ಟೈಮ್ ಆಗಲಿ 2 ಗಂಟೆ ಆಗಕ್ಕೆ ಬಂತವ್ರು. 2 ಗಂಟೆಗೆ ಊಟಕ್ಕೆ ಹೋಗ್ತಾರೆ. ಏನು ಆಧಾರೋ ಇಲ್ಲ ಗೊತ್ತಿಲ್ಲ. ಪೇಷಂಟ್ ಇತ್ತಂದ್ರೆ ಊಟಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಪೇಷಂಟ್ ಇರಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಹಂಗೆ ಹೋಗ್ಬಿಡ್ತಾರೆ. ಚಾವಿ ಹಾಕೊಂಡು ತೆಗಿಯಂಗಾನೆ ಇಲ್ಲ ಏನತ್ತೇನ. ಆಮೇಲೆ ನೋಡ್ರಿ ಮಳೆ ಮಾಡೋಣ ಆಗಕತ್ತೈತೆ, ಹೌದಿಲ್ಲ ತಮ್ಮನ? ದವಾಖಾನಿಗೆ ಬಂದ್ರೆ ಒಂದು ಇಂಜೆಕ್ಷನ್ ಜೊತೆ ಚಾಕ್ಲೇಟ್ ಫ್ರೀ. ಒಂದು ಇಂಜೆಕ್ಷನ್ ಮಾಡ್ತಿದ್ರೆ ಒಂದು ಚಾಕ್ಲೇಟೆ, ಹೌದಿಲ್ಲ? ಮತ್ತು ಮೈಗೆ ಬಿಗಿ ಹಿಡ್ದೀನಿ ಏನು ನೋಡಿ, ಮಲ ಮಸ್ತೀನಂತ ಮನೆಗೆ ಬಂದಮೇಲೆ. ಒಂದು ಇಂಜೆಕ್ಷನ್ ಮಾಡಿದ್ರೆ ಆಮೇಲೆ ಗುಳಿಗೆ ಕೊಟ್ರು. ಅವ್ರ ಕಡೆ ಕೊಟ್ಟಾರ್ರಿ ಗುಳಿಗೆನ. ಅವನು ಅಷ್ಟು ತಗೊಂಡು ಬಂದಿರಿ. ಕೋಲ್ಡ್ ತಿಂದಾಳಂತ್ರಿ, ಅದಕ್ಕೆ ಹಂಗಾಗ್ಯಾವಂತ್ರಿ. ಕೋಲ್ಡ್ ತಿಂದಂದ್ರೆ ಇಲ್ಲಿ ಮೆಟ್ರ್ ಟೈಪ್ ಹಾಕೋರಿಪ್ಪ, ಕಿವಿಯಿಂದ ನೋಯ್ತೈತಲ್ರಿ, ಹಂಗಾಗೈತಂತೆ. ಕೋಲ್ಡ್ ತಿನ್ಬೇಡ ಅಂತಂದು ಹೇಳಿದ್ರಿ ತಮ್ಮನ್ನ ಏನು ಕೋಲ್ಡ್ ತಿಂದಿಲ್ಲ, ಈಗ ಆರಾಮಿಲ್ಲ ಸುಟ್ಟು. ನಿಮ್ಮ ಮೊಸರು ತಿಂದೆ ಅಲ್ಲ ಉಪ್ಪಿಟ್ಟೊಳಗೆ ಹಾಕೊಂಡು, ಅದಕ್ಕೆ ನೋಡೋದು. ಹಾಂ, ಮೊನ್ನೆ ಸಾನೆ ಐಸ್ ಆರ್ಡ್ರ್ ಮಾಡಿದ್ಲಲ್ಲ ಜಪ್ಟೊಳಗೆ, ಅದನ್ನೂ ತಿಂದೇವುದಿಲ್ಲ ಮತ್ತು. ಕೋಲ್ಡ್ ತಿನ್ಬೇಡ ಇನ್ಮೇಲೇನ. ಏನು ತಿನ್ಬೇಡ ನೋಡೋ. ಬಂದು ಎಷ್ಟೊತ್ತಾತ. ಈಗ ಇನ್ನೊಂದು 3 ಮಂದಿ ಅದಾರಿದ ಅಷ್ಟೇ ರೀ. ಅವ್ರು 3 ಮಂದಿ ಆದ್ರಪ್ಪ ಅಂತ ಹೇಳಿದ್ರೆ ಕದ ಮುಚ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ನಾಳೆ ಬೆಳಗ್ಗೆನ ಓಪನ್ ಮಾಡೋದವ್ರು, ಅದಿಲ್ಲ? ಅಲ್ಲಿ ಮುಂಗ್ಲಿಗೆ ಹೊತ್ತು ನೋಡ್ಕೊಂಡು ಆ ಕಾರ್ ತಳಗೆ ನಾನು ನಿಂತ್ರ ನೋಡ್ಕೊಂಡು ಬಂದೆ. ಹೊತ್ತು ನೋಡೋದು. ನಾವು ದವಾಖಾನಿಗೆ ಹೋಗಿ ಬಂದಿರಿ ಮನೆಗೆ. ಸಾನೆ ಬಂದಾಡ್ರಿ ಸ್ಕೂಲಿಂದ ಬಂದು ರೊಟ್ಟಿ ಮಾಡಾಕತ್ತವ್ರಿ. ನಾನು ಮಾಡ್ಬೇಕಂತ ಹೇಳಿದೆ. ನಾ ಹಿಂಗೆ ಕರ್ಕೊಂಡು ದವಾಖಾನಿಗೆ ಹೋದೆ. ಇವಾಗ ಈಗ ಬಂದೇನು ಸಾನೆ? ಭಾಳ ಹೊತ್ತು ಬಂದು ನಮಾಜ್ ಮಾಡ್ದೇನ? ಚಲೋ ಆತು ಬಿಡು. ಹೊಟ್ಟೆ ಭಾಳ ಹಸಿವಾಗೈತೆ ಸಾನೆ, ಅದಕ್ಕೆ ಪಾಪದ ಅದಕ್ಕೆ ನಮ್ಮನೆ ಸುಲ್ಸ ಆಗ್ತೈತೆ. ಅದು ಕಾಲಾಗ ಬಂದು ಪಾಪ. ಟೈಮು 9:30 ಆತ್ರಿ. ಈಗ ಊಟ ಮಾಡ್ಬೇಕಂತೇಳಿ ಇಲ್ಲಿ ಸಾರು ಬಿಸಿ ಇಟ್ಟೀನಿ. ಆಮೇಲೆ ಮಧ್ಯಾಹ್ನ ಮಾಡಿದ್ದು ಪಲ್ಯ ಐತ್ರಿ ಇಷ್ಟ. ಸನ್ಯ ರೊಟ್ಟಿ ಆದ್ವೇನ ಅದಾವ? ಆದ್ವಾ? ಈಗಿಲ್ಲ. ಇವ್ರಿಗೆ ನೋಡ್ರಿ ಫ್ರೆಂಡ್ಸ್, ನಾನು ಮಧ್ಯಾಹ್ನ ರಾತ್ರಿ 2 ಟೈಮು 15 ರೊಟ್ಟಿ ಮಾಡಿರ್ತೇನ್ರಿ. ಎಲ್ಲ ಖಾಲಿ ಮಾಡ್ತಾರ್ರಿ ಇವ್ರು. ನೀನು ರೊಟ್ಟಿ ಒಂದಂತೂ ತಕ್ಕವವು ಅಷ್ಟೇ, ಅಷ್ಟು ತಳ್ಳು ಮಾಡಿಬಿಟ್ಟಿರ್ತೀನಿ ನೀನು. ಅವು ಒಂದ ತುತ್ನ್ಯಾಗನ ಖಾಲಿ. ಪ್ರಾಕ್ಟೀಸ್ ಮಾಡ್ಕೊತೀನಿ ನಾ ತೆಳ್ಳು ಮಾಡೋದು. 157 ರೂಪಾಯಿಗೆ 1 ಡಜನ್ ತತ್ತಿ, 2 ಹಾಲಿನ ಪ್ಯಾಕೆಟ್, 1 ಚಿಪ್ಸ್. 157. 2 ಡಜನ್ ತತ್ತಿ, 1 ಡಜನ್ ತತ್ತಿ, 2 ಹಾಲಿನ ಪ್ಯಾಕೆಟ್, 2 ಲೀಟರ್, 1 ಚಿಪ್ಸ್. ಏನು ಬೇಕು ನಿನಗೆ? ಆತಲ್ಲ, ಹೊರ ತುಂಬ್ತಿಲ್ಲ? ಹಾಂ, ಕೊಡು ಮಮ್ಮಿ ಚಟ್ನಿ ಅದ. ಇದು ಪುಪ್ಪಗ ಕೊಡು. ಟೇಸ್ಟ್ ಹೆಂಗೈತೆ ಹೇಳನ್ ಪುಪ್ಪಗ. ಹಾಂ, ನಾ ಮಾಡೇನಿ ಅಂತ ಹೇಳ್ತೀನಿ. ಗೊತ್ತಾಯ್ತು ಹೋಗ. ಪುಪ್ಪು ವಿಡಿಯೋ ನೋಡ್ಯಾರ ನಂದು ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ್ದು ವ್ಲಾಗ್, ಅದ್ರೊಳಗೆ ನಾ ಹಂಗ ಅಂದೆ. ನೀ ಸೀರಿಯಸ್ ತಿಳ್ಕೊತಿಲ್ ಮಮ್ಮಿ. ಹೋಗ ಅದನ್ನ ಕೊಟ್ಟು ಅದೇನು ಜಪ್ಟೊಳಗೆ ಆರ್ಡ್ರ್ ಮಾಡಿದ್ದಲ್ಲ ಅಂತ ತೊಗೊಂಬ. ತಮ್ಮ ನಾನು ಬಂದ್ಲಿ ಈಗ. ಬಾ ತಮ್ಮ, ಊಟ ಮಾಡಿ. ನಿನಗೂ ಗುಳಿಗೆ ಅದಾವ, ಗುಳಿಗೆ ತಗೋಬೇಕು. ಈಕಿಗೇನು ಹಚ್ಚಾರ ಹಣಿಗೆ ಮತ್ತೆ? ಅದೇ ಹಂಗೆ ಹಚ್ಬೇಕಂತದನ್ನ, ಅದಕ್ಕೆ ಬಾಬಾ ಹಚ್ಚಿದ್ರಿ. ಈಗ ಅದು ಹಚ್ಬೇಕು, ಒಂದಿಟ್ಟು ಹಚ್ಚಿಬಿಡ ಅಂತಂದೇಳಿ. ಅಂದ್ರೆ ಚರ್ಮಕ್ಕರ್ಗ ಓವರ್ ಆ್ಯಕ್ಟಿಂಗ್. ನೀವು ಹೋಗು. ಹಾಂ, ಫೈನಲಿ ತಗೊಂಡ್ ಬಂದೆ ಮಮ್ಮಿ. ಅವ್ರ ಈ ಊರಿಗೆ ಹೊಸದಾಗ ಬಂದಾರಂತ. ಈಗ ಅವ್ರಿಗೆ ರೋಡಾಗ ತಗೋದಂತ. ಮತ್ತೆ ಹೆಂಗೆ ಬಂದ್ರು ಅವರು? ಫೋನ್ಯಾಗ ಅಲ್ಲಿ ಅಂಗಡಿ ಪಂಗಡಿ ಒಳಗೆ ರಸ್ತೆ ಕೇಳಿ ಬಂದಾರ ಅವ್ರೆ. ನಾ ಇಲ್ಲೇ ಬನ್ನಿ ಕಾಳಿಕಂಬ ಗುಡಿ ಕಡೆ ಹೇಳ್ರಿ ಅವ್ರಿಗೆ, ಅಂಗಡಿಯವ್ರಿಗೆ ಅಂತ ಹೇಳಿದೆ. ಅವ್ರು ಹೇಳಿದ್ರಂತ ಅವಾಗ ಬಂದ್ರು ಅವ್ರು. ಹೌದಾ? ಮತ್ತು ಅದ ಟೈಮಿಗೆ ನಸರಪ್ಪ ಹೋಗ್ತಿದ್ಲೆ, ಒಂದು ಸ್ಕೂಟಿ ಬಂದತ್ ನೋಡ್ರಿ ಅಂದೆ, ಅಲ್ಲೇ ಬಂದ್ರು ಅವ್ರು. ಮತ್ತು ಒಬ್ಬೊಬ್ರಿಗೆ ಗೊತ್ತಿರ್ತೈತಿ, ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ. ಈಗ ಹಗ್ಲೆಲ್ಲ ಅಡ್ಡಾಡ್ಕೊಂತಿದ್ದವ್ರಿಗೆ ಗೊತ್ತಿರ್ತದೆ, ಸಡನ್ಲಿ ಬಂದ್ಬಿಡ್ತಾರೆ ಅವರು. ಗೊತ್ತಿಲ್ದಾರ ಮತ್ತು ರೂಟ್ ಇದಾಗಂಗಿಲ್ಲ. ತಮ್ಮನ ಇಲ್ವಲ್ಲ? ತಮ್ಮನ ಕೆಳಗದಾಳೆ, ನಜಾಪನ್ ಕಡೆ ಬಂದಾಳಕ್ಕೆ ಇಲ್ಲಿ. ಊಟ ಮಾಡೋರು ನೀವು? ಸಾನಿಯಾ ತಮ್ಮನ್ನ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನು ಮಾಡತ್ತಿ ಸಾನೆ? ಚಾ. ಮತ್ತು ಅದೇನೋ ಜಜ್ಜಾಕತ್ತಿದ್ದಾರೆ. ಹೌದು. ಏನ ಅದ್ರಕ್ಕ? ಅದೇನೋ ಅಂತಾರಲ್ವಾ, ಏಲಕ್ಕಿ. ಎಲ್ಲ ಹಾಕ್ಯಾನ ಈಗ ಅದ್ರೊಳಗೆ? ಹಾಂ, ಇಲ್ಲ ಈಜೆ ಹಾಕಿರಿ ಅದ್ರೊಳಗೆ. ಈಗ
ಶುಂಠಿ ಹಾಕಿ ಇದು ಹಾಲು ಬಿಸಿ ಇಟ್ಟಾಳ್ರಿ. ಸ್ಕೂಲ್ ಎಷ್ಟು ಗಂಟೆಗೆ ಇಂದ? ಇವತ್ತು ಶನಿವಾರ, ಇವತ್ತು ಇದೈತೇನ? ಹಾಂ 10 ಗಂಟೆಲಿಂದ 1 ಗಂಟೆ ಮಟ್ಟ. ತಮ್ಮನ್ನ ನಿಮ್ಮ ಮಗ ತಗೊಂಬೋ. ತಮ್ಮನ್ನ ನೋಡ್ರಿ, ನಿನ್ನೆ ನಮ್ಮ ಬಾಬಾ ಇದನ್ನ ಹಚ್ಚಿದ್ರಿ ಅಕ್ಕಿಗೆ. ಹಾಸಿಗೆ ಎಲ್ಲ ಮರ್ಚಿಟ್ಟಿದ್ವಿ, ಇಲ್ಲೇ ಅದಾವ್ರಿ. ಈಗ ಅವನ್ನೆಲ್ಲ ನಾವು ಹೊಂದಿಸಿ ಇಡ್ಬೇಕ್ರಿ. ಇಲ್ಲೆಲ್ಲ ಅರ್ಬಿನೂ ಅದಾವು, ಹಾಸಿಗೆನೂ ಅದಾವು ಇಲ್ಲೇ. ಇವನ್ನೆಲ್ಲ ಕ್ಲೀನಾಗಿ ಮರ್ಚಿಟ್ಟಿದ ಮೇಲೆ ಹಾಸಿಗೆ ಇಡಕ್ಕೆ ಬರ್ತೈತಿ. ಇವು ಹುಡುಗರು ಹೆಂಗೆ ಬೇಕು ಹಂಗೆ ತೊಗೊತಾರೆ ಹೋಗ್ರಿ. ಇವ್ರು ಅರ್ಬಿನ ದಿನ ಮರ್ಚಿಡ್ತೀನಿ, ದಿನ ಇಷ್ಟು ಮಾಡಿಬಿಡ್ತಾರೆ. ಏನಾರು ಒಂದು ತೊಗೊಳಕ್ಕೆ ಹೋಗಿ ಎಲ್ಲ ತಳಲಿಂತ್ರ ಹಿಂಗೆ ಹಿರಿದು ಬಿಡ್ತಾರೆ. ಇವು ನೋಡ್ರಿ ಹೆಂಗೆ ಕಾಣಿಸ್ತಾವೆ. ತಮ್ಮನ್ನ ಹೋಗಿ ಈಗ ಬಿಸ್ಕಿಟ್ ತೊಗೊಂಬಂದ್ಲ ರೀ. ಒಂದು ತೊಗೊಂಬಂದೇನ? 2 ತೊಗೊಂಬರಕ್ಕಿಲ್ಲ. ಇಲ್ಲ ತಿರ್ಕ ಅದು ಗಲ್ಲಕ್ಕೆ ಹಾಕಿತ್ತು, ಅದು ತೆಗಿಬಾರ್ದು. ಇದು 5 ರೂಪಾಯಿ ಅಷ್ಟೇ ಐತೆ ನನ್ನ ಕಡೆಗೆ. ಇಲ್ತ ನೋಡ್ಬೇಕಿತ್ತು. ಇನ್ನು ಇತ್ತ ಇದ್ರೊಳಗೆ ನಾನಾದ ನೀನಾದ ತಗೊಳೋದಂತ. ಆಯ್ತು. ಚಾಯ ಅದ್ರಾಗ ಚಾಯ್ ಇದು ಭಾಳ ಏನು ಅದ್ರಕ್ಕೆ ಆಗಿರಂಗಿಲ್ಲ. ಸ್ವಲ್ಪ ಅದ್ರೊಳಗೆ ಹಾಲು ಹಾಕ್ತೀವಲ್ಲ, ಭಾಳ ಅದ್ರಕ್ಕೆ ಚಾ ಅನ್ಸಂಗಿಲ್ಲ. ಅದು ಕುಡ್ದು ನೋಡೋಮ್ ಗೊತ್ತಾಕತಿ. ಚಾ ರೆಡಿ ಆತ್ರಿ ಇಲ್ಲಿ. ಸಾನಿಯಾ ಸಾನಿಯಾ ಅಂತೇನೋ ನಾನು. ತಮ್ಮನ್ನ ತೋ ಚಾ. ಸಾನಿಯಾ ಎಲ್ಲ ಚಾ ಮಾಡಿದ್ಲೆ, ಎಲ್ಲ ಮಾಡಿದ್ಲರಿ. ಕುಡ್ದ ಹೋಲಿಲ್ಲ ನೋಡ್ರಿ. ಅದು ಬಿಸಿ ಭಾಳ ಇತ್ತು, ಹಾಲು ಬಿಸಿ ಇದ್ದು, ಚಾನು ಬಿಸಿ ಇತ್ತು. ಮಮ್ಮಿ ಲೇಟ್ ಆಗ್ತತಿ ನಾ ಹೋಗ್ಕೇನ ಅಂತೇಳಿ ಹಂಗೆ ಹೋಗ್ಬಿಡ್ಲ ರೀ. ಚಾನ ಕುಡಿಲಿಲ್ಲ ರೀ ದೀದಿ ಪಾಪ. ತಮ್ಮನ್ನ ನನಗೆ ಕಾಯಿ ಕೊಡ, ನೀರು ಪ್ಯಾಕೆಟ್ ತಗೋ. ಇವತ್ತು ಇನ್ನೊಂದು ಖುಷಿಯಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ ನಮ್ಮ ಗಿಡದೊಳಗೆ ಮೊಗ್ಗು ಬಿಡಾಕತ್ತವ್ರಿ. ಗುಲಾಬಿ ಏನು ಇಟೀಟ 2 ಬಿಟ್ಟವ್ರಿ. ಆಮೇಲೆ ಇನ್ನೊಂದು ಇಲ್ಲಿ ಒಣಗಾಕತ್ಬಿಡತ್ರಿ. ಅದು ಫುಲ್. ಅದು ಯಾಕೆ ಒಣಗಾಕತ್ತೈತೆ ಅದ್ರೊಳಗೆ ಹಳದಿ ಹೂವು ಹಾಕಿದ್ದು ರೀ. ಇದು ನೋಡ್ರಿ ಎಷ್ಟು ಚಂದ ಆಗ್ಯಾವ್ರಿ. ಅವು ಹಳ್ಳಿದು ಬಂದ್ರೆ ಎಷ್ಟು ದೊಡ್ಡ ದೊಡ್ಡ ಹಾಕವ್ರಿಗೆ ಅವು. ಈಗ ಮೊಗ್ಗು ಬಿಡಾಕತ್ತವ್ರಿ ಅವು. ಇದಂತ್ರ ಭಾಳ ಸಖತ್ತಾಗಿತ್ತು ರೀ. ಇದು ಹೂವು ಅಂತ್ರ ಇದು ಯಾಕೆ ಒಣಗಿತ್ತೋ ಏನೋ ಗೊತ್ತಾಯಿಲ್ಲ ರೀ. ಅದೇನು ಮತ್ತು ಎಲೆ ಪೂರ ಒಣಗಿ ಇದಾಗಿ ಮತ್ತು ಆಮೇಲೆ ಚಿಗಿತೈತೋ ಗೊತ್ತಿಲ್ಲ ರೀಪ್ಪ. ಯಾಕಂದ್ರೆ ಅಲ್ಲಿ ತಳಗಿನ ಮನೆ ಕಡೆ ಹಚ್ಚಿದ್ನಲ್ಲ ರೀ ನಾನು ಗುಲಾಬಿ ಒಂದು. ಅವು ಪೂರ ಹಚ್ಚಿದ ಮೇಲೆ ಪೂರ ಹಿಂಗಾಗಿತ್ತು ರೀ. 2 ಗಿಡನೂ. ಮತ್ತು ಬರ್ತಾ ಏನಾತಿಲ್ಲ ರೀ ಅದ್ರೊಳಗೆ ಮತ್ತೆಲ್ಲ ಚಿಗುರು ಬಿಟ್ಟು ಆಮೇಲೆ ಹೂ ಬಿಡೋಕೆ ಸ್ಟಾರ್ಟ್ ಆದವು ರೀ. ಹಂಗೆ ಆಕತ್ತೇನು ಅಂತೇಳಿ ನಾನು ಅದ್ರೊಳಗೆ ಹಂಗೆ ಬಿಟ್ಟೇನಿ ರೀ. ಅದನ್ನು ನೋಡ್ಬೇಕು ರೀ. ಆದರೆ ಈ ಹೂ ನೋಡ್ರಿ ಎಷ್ಟು ಚೆಂದಾಗ್ಯಾವ್ರಿ ಇವು. ಇವಾಗ ನಾಷ್ಟಕ್ಕೆ ನಾನು ಏನು ಮಾಡಾಕತ್ತೀನಿ ಅಂತ ಹೇಳಿದ್ರೆ, ತಾಲಿಪಟ್ಟಿ ಮಾಡಾಕತ್ತೀನಿ ರೀ. ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು 2 ಕೂಡಿಸ್ಕೊಂಡು ತಾಲಿಪಟ್ಟಿ ಮಾಡ್ತೀನಿ ರೀ. ಅದಕ್ಕೆ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಇದನ್ನು ಅರಿಶಿನ ಪುಡಿ, ಉಪ್ಪು ಇದನ್ನೆಲ್ಲ ಹಾಕಿ ಫಸ್ಟ್ ಇದನ್ನು ನಾವು ರೊಟ್ಟಿ ಜಿಗಿಟ್ಟು ನಾದ್ಕೊತೀವಲ್ಲ ರೀ. ಅಂದ್ರೆ ಹಿಟ್ಟು ಜಿಗಿಟ್ಟಿರಲಿಲ್ಲ ಅಂದ್ರೆ ಗೋಧಿ ಹಿಟ್ಟು ಹಾಕೊಂಡಿರ್ತೀವಿ, ಜಿಗಿಟಾಗಿರ್ತೈತೆ ರೀ. ತಣ್ಣೀರೊಳಗೆ ನಾದ್ಬೋದು. ಏನು ಇದಕ್ಕೆ ಬಿಸಿನೀರು ಹಾಕ್ಬೇಕು ಅನ್ನಂಗಿಲ್ಲ ರೀ. ಅಕಸ್ಮಾತ್ ನೀವೇನಾದ್ರು ಬರೀ ಜೋಳದ ಹಿಟ್ಟಿನ ಮಾಡಾಕತ್ತೀರಿ ಅಂತ ಹೇಳಿದ್ರೆ, ಅದೇ ಜಿಗಿಟ್ಟಿಲ್ಲಪ್ಪ ಅಂತಂದು ಹೇಳಿದ್ರೆ ಅದಕ್ಕೆ ಬಿಸಿನೀರೊಳಗೆ ಕಲಿಸ್ಕೊಂಡು ಬರೀ ನೀವು ಜೋಳದ ಹಿಟ್ಟಿಂದ ಅಷ್ಟೇ ಮಾಡ್ಬೋದು ರೀ. ಇವು ಹೆಲ್ದಿಗೆ ಭಾಳ ಚಲೋ ರೀ ಇವು. ದಿನ ಈಗ ಉಪ್ಪಿಟ್ಟು ಅವಲಕ್ಕಿ ಅದೆಲ್ಲ ತಿಂದು ಬೇಜಾರಾಗ್ಬಿಟ್ಟೈತೆ ರೀ ನಮಗೂ. ಹಂಗಾಗಿ ಈಗ ಮೊಸರು ಐತ್ರಿ ಮನ್ಯಾಗ. ಆಮೇಲೆ ಮೊಸರು ಜೊತೆ ತಿಂದ್ರೆ, ಮೊಸರು ಮತ್ತು ಶೇಂಗಾ ಚಟ್ನಿ ಒಳಗೆ ಇದು ತಾಲಿಪಟ್ಟಿ ಎತ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ. ನಮ್ಮ ಅಮ್ಮಗೆ ಭಾಳ ಇಷ್ಟ ಆಗ್ತೈತೆ ತಮ್ಮನ್ನ. ಮಮ್ಮಿ ನಜಮಪ್ಪ ಅವ್ರು ಇದನ್ನ ಮಾಡತ್ತಾರೆ ತಾಲಿಪಟ್ಟಿನ. ದಾದಿಮ್ಮ ಅಲ್ಲಿ ನಾವು ತಳಗಿ ಮನೆಗಿದ್ದಾಗ ಇದನ್ನು ಮಾಡಿಕೊಡು ಅಂತಂದ್ರೆ ಬೆಳಗ್ಗೆದ್ದು. ಆಮೇಲೆ ಇಲ್ಲ ಅಂದ್ರೆ ಇದು ಹುತ್ತಪ್ಪ ಮೈದಾ ಹಿಟ್ಟಿನವು ಅವ್ನು ಮಾಡಿಕೊಡ್ವಾ, ಅವು ಮೆತ್ತಗೆ ಕೊಡು ಅಂತಂದು ಹೇಳ್ತಿದ್ರೆ ನಾನು ಅವನ ಮಾಡ್ತಿದ್ದೆ ರೀ ಜಾಸ್ತಿ. ಅಲ್ಲಿ ಹೌದು, ಎಲ್ಲ ಅಳಿಗಾಡಕತ್ಬಿಡಪ್ಪ ದಾದಿಮನ ಹಲ್ಲೆಲ್ಲ. ತಳಗಿನ ಒಂಥರ ಬಿದ್ದು ಅದು ಒಂದೇ ಐತಿ. ಈಗ ಅದು ಅಳಿಗಾಡಕತ್ತಂತ. ಮೊನ್ನೆ ನಾವು ಇದಕ್ಕೆ ಹೋಗಿದ್ವಲ್ಲ ದರ್ಗಾ ದೂರ್ಸಿದ್ದಾಗ ಅವಾಗ ಹೇಳಕತ್ತಿದ್ರಿ, ಇದು ಒಂದು ಭಾಳ ಸಿದಾಗತ್ಬಿಡತ್ವ ನನಗೆ ಹಲ್ಲ ಅಂತಂದು ಹೇಳಿ. ಹಂಗೆ ಮತ್ತು ವಯಸ್ಸಾದ್ಮೇಲೆ ಈಗ ಇದನ್ನು ಮಾಡ್ತೀನಿ ರೀ ನಾನು. ಆಮೇಲೆ ಅದ್ರ ಜೋಡಿ ಚಟ್ನಿನೂ ಮಾಡಾಕತ್ತೀನಿ. ಒಂದು ಅರ್ಧ ಬಟ್ಲು ಒಣ ಕೊಬ್ಬರಿ, ಆಮೇಲೆ ಪುಟಾಣಿ, ಬೆಳ್ಳುಳ್ಳಿ, ಜೀರಿಗೆ, ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಉಪ್ಪು ಒಂದಿಷ್ಟು ಹಾಕ್ಕೊಂಡು ಇದನ್ನು ಚಟ್ನಿ ಮಾಡ್ತೀನಿ. ಫಸ್ಟ್ ಇದನ್ನು ನಾದಿಡ್ತೀನಿ ರೀ. ಹಿಟ್ಟು ಗಟ್ಟಿಯಾಗ ನಾದಬೇಕು ರೀ. ಆಮೇಲೆ ನಾವು ತಟ್ಕೊಳ್ಳೋ ಮುಂದೆ ಕರೆಕ್ಟಾಗಿ ಹಾಕವ್ರೆ. ಶೇಪ್ ಎಲ್ಲ ಮಸ್ತ್ ಬರ್ತಾವ್ರೆ. ಸ್ವಲ್ಪ ಅಳಕ್ಕೆ ಆತಂತಂದು ಹೇಳಿದ್ರೆ ನಾವು ಎತ್ತಿ ತವದೊಳಗೆ ಹಾಕೋದ್ರೊಳಗೆ ಅಂತ ಹೇಳಿದ್ರೆ ಎಲ್ಲ ಬಿದ್ದು ಬಿಡ್ತಾವೆ ರೀ. ಹಂಗೆ ಸ್ವಲ್ಪ ಗಟ್ಟಿನ ನಾದ್ಕೋಬೇಕು. ಇದಕ್ಕೆ ಸ್ವಲ್ಪ ತಮ್ಮನ ಅಲ್ಲಿ ಹೋಗಿ ಒಂದು ನೀರು ತುಂಬ್ಕೊಂಬ. ಗೋಧಿ ಹಿಟ್ಟು ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡೀನಿ ರೀ ನಾನು. ರಾತ್ರಿ ಉಳಿದಿರ್ತೈತಲ್ಲ ರೀ, ಅದು ಅನ್ನನ ಇದ್ರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ನಾದಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಅದು ತಾಲಿಪಟ್ಟಿ ಒಳಗೆ ಭಾಳ ಟೇಸ್ಟ್ ಕೊಡ್ತೈತೆ ರೀ ಅನ್ನ. ಬೇಕಂದ್ರೆ ಒಂದು ಸಲ ಈ ಥರ ಮಾಡಿ ನೋಡ್ರಿ ನೀವು, ಭಾಳ ಟೇಸ್ಟ್ ಹಾಕೋರಿ ತಾಲಿಪಟ್ಟಿ. ಹಿಟ್ಟನ್ನು ನಾನು ನಾದ್ಕೊಂಡೆ ರೀ. ಚಟ್ನಿನ ರೆಡಿ ಆಯ್ತು. ಈಗ ತಾಲಿಪಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡೋಣ.
ನಾನಿಲ್ಲಿ ಹೋಳಿಗೆ ತವ ಐತಲ್ರಿ ಅದ್ರ ಮೇಲೆ ಮಾಡಾಕತ್ತೀನಿ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಹತ್ಕೊಳಂಗಿಲ್ಲ ಏನಿಲ್ಲ, ನೀಟಾಗಿ ಬಂದುಬಿಡ್ತಾವ್ರವೆ. ಇಲ್ಲಾಂದ್ರೆ ರೊಟ್ಟಿ ತವಿ ಮೇಲೆ ಮಾಡಿದ್ವಿ ಅಂದ್ರೆ ಅವು ಹತ್ಕೊಂಡ್ಬಿಡ್ತಾವ್ರಿ. ಹಂಗಾಗಿ ಇದ್ರೊಳಗನ ಮಾಡಾಕತ್ತೀನಿ ರೀ. ಆಮೇಲೆ ಎಣ್ಣೆದು ಇದು ಇರ್ತೈತಲ್ರಿ ಪಾಕೆಟ್, ಅದನ್ನು ಈ ಥರ ಕಟ್ ಮಾಡ್ಕೋಬೇಕ್ರಿ. ಇದು ಇಲ್ಲ ಅಂದ್ರೂ ಪ್ಲಾಸ್ಟಿಕ್ ಕವರ್ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಮಾಡ್ಬೇಕ್ರಿ ಇದನ್ನ. ತಾಲಿಪಟ್ಟಿ ರೆಡಿ ಹಾಕುಂತಾವ. ಮಾಡಾಕತ್ತೀನಿ ನೋಡಿ ತಾಲಿಪಟ್ಟಿ. ನೀ ತಿಂತೀಯಿಲ್ಲ? ಇಲ್ಲ. ಯಾಕೆ? ಮೊಸರು ತಿನ್ನಂಗಿಲ್ಲ ತಣ್ಣದು. ಚಟ್ನಿ ಒಳಗೆ ತಿನ್ನ, ಹಂಗೆ ಚಟ್ನಿ ಮಾಡಿ ನಾನು ಬೇಡ. ಚಟ್ನಿ ಒಳಗೆ ತಿನ್ನ ನಡಿತೈತಾಗ ನೋಡ್ರಿ. ಈ ಥರ ತಟ್ಕೋಬೇಕ್ರಿ ಅದನ್ನ. ತಾಲಿಪಟ್ಟಿ ನೋಡ್ರಿ ಸೂಪರಾಗಿ ರೆಡಿ ಆಕತ್ತವ. ಇಲ್ಲೊಂದು ತಾಲಿಪಟ್ಟಿ ಆಗೈತ್ರಿ. ಈಗ ಇದೊಂದು ತಾಲಿಪಟ್ಟಿ ಈ ಥರ ನೋಡ್ರಿ ಈಸಿಯಾಗಿ ಈ ಥರ ಒಳಗೆ ಹಾಕ್ಕೋಬೋದ್ರಿ ನಾವು. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂತಾನೆ ಬೇಯಿಸ್ಬೇಕ್ರಿ ಇವನ್ನ, ಟೇಸ್ಟ್ ಹಾಕೋರಿ ಇವು. ತಮ್ಮನ್ನ ನಾ ಬಿಸಿ ಬಿಸಿ ತಾಲಿಪಟ್ಟಿ ಮಾಡೀನಿ, ನೀ ತಿನ್ನೋದು ಬಿಟ್ಟು ಇಲ್ಲೇನು ಮಾಡಾಕತ್ತೀನಿ ಹೊರಗೆ ಬಿಸ್ಲಾಗ ಕುತ್ಕೊಂಡು? ಮಮ್ಮಿ ನನ್ನ ಪಾಪುಗ ತಳ್ತಿದ್ದೆ, ಅದು ಬಾಳ ರಾಡಿ ಆಗಿತ್ತದ ಕದದಿಂದ ಇಟ್ಟಿದ್ವಳ ನಾವು. ಬಾಳ ದಿವಸ ಅದನ್ನ ತೆಗ್ದೇ ಇಲ್ಲ, ಅದಕ್ಕಿದು ಬಾಳ ಧೂಳ್ ಆಗ್ಬಿಡ್ತಿತ್ತ. ಅದಕ್ಕೆ ನಾನು ವರ್ಷನಿದ್ದ ಈ ಬಿಸ್ಲಾಗ ಕುತ್ಕೊಂಡು ಏನು ಮಾಡಾಕತ್ತೀವಿ? ನಡಿ ಪಟ ಪಟ ನಾಷ್ಟ ಮಾಡಿ ಗುಳಿಗೆ ತೊಗೊಂಡು ನಡಿ ಅದನ್ನ. ಮಮ್ಮಿ ಪಪ್ಪ ಬಂದ್ರೆ ಪಪ್ಪ ಬಂದ್ರ? ಇಲ್ಲ ನಡ್ರಿ ನಾಷ್ಟ ಮಾಡ್ರಿ. ಬಿಸಿ ಬಿಸಿ ತಾಲಿಪಟ್ಟಿ ಮಾಡಿ ನಡ್ರಿ, ಮೆಸರು ಐತೆ ಊಟ ಮಾಡಂತ್ರಿ. ನಾಷ್ಟ ಮಾಡಂತವ್ರ ಇಡ್ಲಿ ಬರ್ತೀನಿ ನಾನು. ಎಲ್ಲಿ ಹೋಟೆಲ್ನ ತಿಂದು ಬಂದ್ರೆ? ಅಲ್ರಿ 2 ದಿನ ಆತ ನೀವು ಮನ್ಯಾಗ ಏನು ಊಟನೂ ಮಾಡಿಲ್ಲ ನಾಷ್ಟಾನೂ ಮಾಡಿಲ್ಲ, ಹಿಂಗೆ ಮಾಡ್ಕೊಂತ ಕುಂತ್ರಿ ಹೆಂಗ್ರಿ? ಅಂದ್ರೆ ಏನಾದ್ರು ನನಗೆ ತಿನ್ ನಡ್ರಿ, ಮಾಡಿನ ಬಿಸಿವು. ನೀವು ಮೊದಲ ಬ್ಲಾಗ್ ಬಂದ್ ಮಾಡೋದನ್ನೇ ನನಗೆ ವಿಡಿಯೋ ಒಳಗೆ ಬರೋಕೆ ಇಷ್ಟ ಇಲ್ಲ, ಬಂದ್ ಮಾಡಿ. ಅಲ್ರಿ ಇಷ್ಟು ಮಾತೇನು ಹಿಂಗೆ ಸಿಟ್ಟು ಹಾಕಿರಂದ್ರೆ ಹೆಂಗ್ರಿಪ್ಪ? ಪಪ್ಪ ನಾಷ್ಟ ಮಾಡಿ. ಇಷ್ಟು ಮಾತೇನ ಅದು? ಇಷ್ಟು ಮಾತೆ ಏನೋ ಸಿಟ್ನಾಗ ಬಂತ್ರಿಪ್ಪ ಮಾತ ಹೇಳ್ಬಿಟ್ಟೆ ನಾನು. ತಪ್ಪ ತಗೋರಿ ಇನ್ನೊಮ್ಮೆ ಅನ್ನಲ್ಲ. ಅಳಾತಿದ್ದವಾಗ ನೀವು ಹೋದಾಗ ಹಾ ರೀ, ಏನೋ ಸಿಟ್ನಾಗ ಅಂತ ತಗೋರಿಪ್ಪ, ತಪ್ಪಾತ್ರಿ ಇನ್ನೊಮ್ಮೆ ಅನ್ನಂಗಿಲ್ರಿ ನಾನು. ಅನ್ನ ಮಟ್ಟ ಹಂಗೆ ತೆಪ್ಪಾತ ಅದಕ್ಕಂತ ನಡೆಯಂಗಿಲ್ಲ. ಏನು ಅಷ್ಟಕ್ಕೂ ಜೊತೆ ಮಾತಾಡೋದಾಗ ಮನಸ್ಸಿಲ್ಲ, ಹೋಗಿ ಸುಮ್ಕೆ. ಅಲ್ರಿ ಮತ್ತೆ ಇಷ್ಟು ತಪ್ಪಾತು ಇಷ್ಟೆಲ್ಲ ಕೇಳಾಕತ್ತೀನಿರಿಪ್ಪ ನಾನು, ಮತ್ತೆ ಮನಸ್ಸಿಲ್ಲ ಅದು ಅಂತಂದು ಹೇಳಿದ್ರೆ ಹೆಂಗ್ರಿ? ಇನ್ನೊಮ್ಮೆ ಅನ್ನಂಗಿಲ್ಲ ತಗೋರಿ ನಾನು. ನೀವು ಇಷ್ಟು ಬೇಜಾರಾಕತ್ತಿ ಆ ಮಾತು. ಹೇಳ್ತೀನಲ್ಲ ಮೊದಲ ಬಂದ್ ಮಾಡಿ ಬ್ಲಾಗ್ ಐತೆ ನಾನು. ನಾ ಬಂದ್ ಮಾಡಂಗಿಲ್ರಿ. ಬರ್ರಿ ಬರ್ರಿ ನಾಷ್ಟ ಮಾಡಿ ಬರ್ರಿ. ಇನ್ನೊಮ್ಮೆ ಅನ್ನಂಗಿಲ್ಲ ಬರ್ರಿ ನಾನು. ಸುಮ್ಕೆ ಹೋಗಿದ್ದೆ ಸುಮ್ಕೆ. ಮದುವೆ ಆಗಿ ಇಷ್ಟು ದಿನ ಆತ, ಒಂದಿನ ನೀವು ಹೋಟೆಲ್ನಾಗ ನಾಷ್ಟ ಮಾಡ್ತಾರಲ್ಲ, ಊಟ ಮಾಡ್ತಾರಲ್ಲ, ಅದೇ ಎಲ್ಲಾರು ನಾವು ಅಕಸ್ಮಾತ್ ಹೋದ್ರೆ ಅಷ್ಟೇ ತಿನ್ನಾರ ನೀವು ನಮ್ಮ ಜೋಡಿ. ಈಗ ನಮ್ಮನ್ನು ಬಿಟ್ಟು ಹೋಟೆಲ್ನಾಗ ಅದು ಹೆಂಗೆ ತಿನ್ನಾಕತ್ತಿದ್ರಿ ನೀವು ರೀ? ಬರ್ರಿ. ಹೇಳಿ ನಾನು ಈಗ ನಾಷ್ಟ ಮಾಡೀನಿ, ಇಡ್ಲಿ ವಡ ತಿಂದೇನೆ ನಾನು. ನೀನು ನಾಷ್ಟ ಮಾಡಿ ನೀ ಆರಾಮಿಗೆ ಹೋಗ. ನೀವು ಬರ್ರಿ ಮತ್ತೆ ನಾಷ್ಟ ಮಾಡೋ ಅಂತ ಆರಾಮ ಇರ್ತೀನಂತ ನಾನು. ನಾಷ್ಟ ಮಾಡಿದ್ನಾಗೆ ಹೊಟ್ಟೆನಂದೆ ಅಂಡೆ ಅಲ್ಲ, ಹಂಗೆ ಸಿಕ್ಕಿ ತಿನ್ನಾಕೆ. ತಮ್ಮ ನೀರ ಹೇಳ ಪಪ್ಪಾಗ. ನಾ ಅಂದೆ ನಾನು ಮತ್ತೇನು ಅನ್ಬೇಕು ನಾನು? ಪಪ್ಪ ಒಳ್ಳೆ ಅಂದ್ರೆ ನಾನು ಮಾಡಲಿ ರೀ? ತಪ್ಪಾತ ಬರ್ರಿಪ್ಪ, ಇಷ್ಟೆಲ್ಲ ಕೇಳ್ಕೊಳಕತ್ತೀನಿ, ನಿಮ್ಗೆ ಅಷ್ಟು ಇದಿಲ್ಲೇನ್ರಿ? ಇಂಥ ಮಾತನ್ನ ಎಷ್ಟು ಸಲ ಮಸ್ಕೇರಿ ಮಾಡೀನಿ, ಇದನ್ನ ಒಂದು ಮಾತು ಅನ್ಬಾರ್ದಾಗಿತ್ತು ಅಂದ್ಬಿಟ್ಟೆ, ತಪ್ಪಾಗೈತೆ ಬರ್ರಿ. ಇನ್ನೊಮ್ಮೆ ಅನ್ನಂಗಿಲ್ಲ ಅನ್ನಕತ್ತೀನಿಲ್ರಿ ನಾನು. ಮಸ್ಕೇರಿ ಮಾಡೋ ಮಾತು ಮಸ್ಕೇರಿ ಮಾಡಿದ್ರೆ ನಾನು ಸಹಿಸ್ಕೋಬೋದು. ನೀವು ಮಾಡಿ ಹೇಳಿದ್ರೆ ಮಸ್ಕೇರಿ ಮಾಡ್ತಲ್ಲ, ಅದು ಸಹಿಸೋಕೆ ಆಗಂಗಿಲ್ಲ. ಅವಾಗ ಅಷ್ಟಕ್ಕೂ ಜೊತೆ ಮಾತಾಡೋಕೆ ನನಗೆ ಮನಸ್ಸಿಲ್ಲ, ಹೋಗಿ ಹೇಳ್ತೀನಿ. ಅಲ್ರಿ ಇಷ್ಟೆಲ್ಲ ಕೇಳ್ಕೊಳಕತ್ತೀನಿ ನಾನು, ತಪ್ಪಾತ ಅಂತಂದು ಹೇಳಿ. ಆದ್ರೆ ನೀವು ಮತ್ತೆ ಇಷ್ಟೆಲ್ಲ ತೊಗೊಂಡು ಮಾತಾಡೋಕೆ ಅದೇ ಅಂದ್ರೆ ನಾ ಏನು ಮಾಡಲಿ ಹೇಳ್ರಿ? ಎಷ್ಟು ಚಂದ ಇದ್ದು ನಾವು ನಕ್ಕೊಂದು ಕಲ್ಕೊಂತ. ಮೊನ್ನೆ ಏನೋ ಅದು ಕೆಟ್ಟ ಟೈಮ್ ರೀಪ್ಪ, ಏನೋ ನಾನು ಅನ್ಬಾರ್ದಾಗಿತ್ತು, ನನ್ನ ಬಾಯಲಿಂದ ಬಂದ್ಬಿಡ್ತಾರೆ ಸಿಟ್ಟೊಳಗೆ. ಹಂಗೆ ಮತ್ತೆ ಅನ್ನ ಮಟ್ಟ ಅಂದು ಅನ್ಬಾರ್ದಾಗಿತ್ತು ಮಾಡಬಾರ್ದಾಗಿತ್ತು ಅನ್ನೋಕೆ ಸುಲಭ ಐತಲ್ಲ. ಅನ್ನಬೇಕು ವಿಚಾರ ಮಾಡ್ಬೇಕಲ್ಲ ಅದನ್ನೇ. ಅಂದಮ್ಯಾಗೇನು ಈಗೇನು ನೀವು ನನ್ನ ಜೋಡಿ ಮತ್ತೆ ಹೆಂಗೆ ನಕ್ಕೊಂತಿದ್ರೆ ಹಂಗೆ ಇರ್ತೀರಿಲ್ರಿ? ಅದೇನಂತಾರಲ್ಲ, ಅಡಿಕೆ ಹೋಗಿದ್ದು ಮಾನ ಹಣ್ಣು ಕೊಟ್ಟು ಬರಂಗಿಲ್ಲ ಅಂತೇಳಿ ಹಂಗಾತಿಂತೆ. ಅಲ್ಲ ನೀವ ನೋಡ್ತಿರಲ್ಲ ಮಂದಿ ಅಷ್ಟು ಕಮೆಂಟ್ ಮಾಡ್ತಿದ್ರು, ಅವ್ರಿಗೆ ಕೆಲ್ಸಕ್ಕೆ ಹೋಗನ್ರಿ ಮನ್ಯಾಗ ಇರ್ತಾರ ಹಂಗೆ ಹಿಂಗೆ ಅಂತೇಳಿ. ನನಗೆ ಎಷ್ಟು ಸರ್ ಸಿಟ್ಟು ಬರ್ತೈತೆ. ನೀವ ಏನಂತಿದ್ರು ಹೋಲ್ ಬಿಡ, ಅವ್ರು ಎಲ್ಲೇ ಕೂತ್ಕೊಂಡು ಕಮೆಂಟ್ ಮಾಡ್ತಿರ್ತಾರ, ಆ ಕಮೆಂಟ್ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತಿದ್ಯಾ ಅಂತಂದು ಹೇಳ್ತಿದ್ರಿಲ್ಲ ನೀವ.
ಮತ್ತು ನಾನು ಏನೋ ಬಾಯಿ ತಪ್ಪ ಮೊನ್ನೆ ಅಂದ್ಬಿಟ್ಟರಿಪ್ಪ, ಅದು ನಂದ ಒಂದು ದೊಡ್ಡ ತಪ್ಪರಿಪ್ಪ. ಆಯ್ತು ತಗೋರಿ, ಮತ್ತೊಮ್ಮೆ ನಿಮ್ಮ ತಪ್ಪಾದಂತ ಕೇಳ್ಕೊಂತೀನಿ ಬರ್ರಿ ರೀ. ಬರಂಗಲ್ಲ ಸುಮ್ಮನೆ ತಿಳಿಸಿ ನೀವು. ಆಯ್ತು ಅವ್ರು ಬರಂಗಿಲ್ಲೇನ್ರಿ ನೀವು ನನ್ನ ಜೋಡಿ ಮಾತಾಡೋಂಗಿಲ್ಲ, ಮನ್ಯಾಗ ನಾಷ್ಟ ಮಾಡಂಗಿಲ್ಲ ಏನಿಲ್ಲ ಅಂತೇಳಿ ನಾರ ಇದ್ದೇನು ಮಾಡ್ತವ್ರು. ನಾನು ನಮ್ಮೂರ್ಗೆ ಹೋಗ್ತೇನೆ ರೀಪ್ಪ. ನೀವು ಹಿಂಗೆ ಮಾಡ್ಕೊತ ಕುತ್ಕೊಂಡ್ರ ಅಂದ್ರೆ ಇಟ್ಟಿಟ ಸಣ್ಣ ಮಾತಿಗೆಲ್ಲ ಸಿಟ್ಟು ಹಾಕೊಂತ ಕುತ್ಕೊಂಡ್ರ ಅಂದ್ರೆ ಯಾರು ಹೇಳ್ತಾರೆ ಈಗ ಅಂತೇಳಿ? ಹೌದೇನ್ರಿ? ಕಳ್ಸಕ್ಕೆ ರೆಡಿ ಇದೀರ ನೀವು ಇಷ್ಟು ಹೋಗ್ತೇನೆ ಅಂತೇಳಿ ನಾನು ನಿನ್ನ ಕಸ ಹಾಕ್ತಿಲ್ಲ. ನೀನು ಹಾಕತ್ತಿ ನನಗೆ ಇಷ್ಟ ಇಲ್ಲ, ನಾ ಇರಂಗಿಲ್ಲ ಅಂತೇಳಿ ಹೋಗ್. ಮತ್ತೆ ಮನ್ಯಾಗ ನಕ್ಕೊಂತ ಕಲ್ಕೊಂತಿದ್ವಿ ಅಂದ್ರೆ ಅದು ಹೆಂಗಾಕತಿ? ನಿಮ್ಮ ಮಕ್ಕ ಅತ್ತಾಗ ನಮ್ಮ ಮಕ್ಕ ಇತ್ತಾಗ ಅಂತಂದ್ರೆ ಹೇಳಿದ್ರೆ ಅದು ಹೆಂಗಾಕತಿ ಹೇಳ್ರಿ? ನಕ್ಕೊಂತ ಕಲ್ಕೊಂತಾನೆ ಇದ್ವಿ, ಅದನ್ನ ನೀ ಮಾಡ್ಕೊಂಡಿ. ನಾನು ಬೇಕಂತ ಮಾಡ್ಕೊಂಡೇನು ಹೇಳಕತ್ತೀನಿಲ್ಲ. ಫಸ್ಟ್ ಬ್ಲಾಗ್ ಒಂದು ಹೇಳ್ತೀನಿ ನಾನು. ನಾ ಬಂದ್ ಮಾಡಂಗಿಲ್ರಿ ಬ್ಲಾಗ್. ಈಗೇನು ಮಾತಾಡ್ತಿರಿಲ್ರಿ ನೀವು? ಆತವ್ರಿ, ಇವ್ರಂತ್ರ ನನ್ನ ಜೋಡಿ ಮಾತಾಡಂಗಿಲ್ಲ ಅಂತ್ರಿಪ್ಪ. ನಾನಂತ್ರ ಇವ್ರು ನನ್ನ ಜೋಡಿ ಮಾತಾಡ್ಲಿಲ್ಲ, ಈ ಮನ್ಯಾಗ ಇರಕ್ಕೆ ಆಗಂಗಿಲ್ರಿ ನನಗೆ. ಹೆಂಗೆ ನಾವು ನಕ್ಕೊಂತಿದ್ವಿ ನೋಡ್ರಿ ಮಕ್ಕಳು ನಾವೆಲ್ಲರೂ. ಇವ್ರು ಹಿಂಗಿದ್ರೆ ನನಗೆ ಇಷ್ಟ ಆಕತ್ರಿ, ಇಲ್ಲ ಅಂದ್ರೆ ನನಗೆ ಇಷ್ಟ ಅಲ್ರಿಪ್ಪ. ನಾ ಸುಮ್ಮನೆ ನಮ್ಮ ಊರಿಗೆ ಹೋಗ್ಬಿಡ್ತೀನಿ ರೀ ನಾನು. ಇರುವಲ್ರಕ್ಕ ಇವರ ಒಬ್ರು. ಎಷ್ಟು ತಪ್ಪಾಗೈತೆ ಅಂತ ಕೇಳ್ಕೊಳಕತ್ತೀನಿ, ಆದ್ರೂ ಇವ್ರು ಕೇಳವಲ್ರ ಅಂತಂದು ಹೇಳಿದ್ರೆ ಆತವ್ರಿ, ನಾ ಹೋಗ್ತೀನಿ ರೀ. ಮಮ್ಮಿ ಊರಿಗೆ ನಾವು ಕರೆಂದು ಹೋಗೋದಾ? ಮತ್ತಿನ್ನೊಮ್ಮೆ ಕೇಳಬೇಕಾಗಿತ್ತಿಲ್ಲ. ಎಷ್ಟು ಸರ ಕೇಳ್ಬೇಕು? ನಿಮ್ಮ ಪಪ್ಪ ಇಷ್ಟು ಸಣ್ಣ ಮಾತಿಗೆ ಇಷ್ಟು ದೊಡ್ಡ ಸಿಟ್ಟಾಕಾರ ಅಂತೇಳಿ ನನಗೇನು ಗೊತ್ತು? ಕರೆಗೂ ಹೋಗೋದಾ? ಮತ್ತೆ ಖರೇನ ಹೋಗೋದು ಮತ್ತೆ ಪಪ್ಪ ಒಬ್ರ ಇರ್ತಾರಿಲ್ಲಿ. ಅವ್ರಿಗಿರೋ ಮನಸ್ಸೈತೆ ತಗೋ, ಒಬ್ಬರೇ ಇರಕ್ಕೆ. ಅದಕ್ಕೆ ಅವ್ರಿಗೆ ಹೋಗೋಗಿ ಅನ್ನಕತ್ತಾರ ನನಗೆ. ಇರುವಲ್ರಕ್ಕ ಅವ್ರೊಬ್ರ. ಇಷ್ಟೊತ್ತು ನಾ ನೋಡಿದ ಕನಸ. ತಡಿ ನಾ ಮಮ್ಮಿಗೆ ಹೇಳ್ತೀನಿ. ಮಮ್ಮಿ ಯೆಲ್ಲೋ ಕಲರ್ ಸುಮ್ಮನ ಸೂಪರ್ ಐತಿ. ಮಮ್ಮಿ ನಾ ಎಂತ ದೊಡ್ಡ ಕನಸು ನೋಡಿದ್ಯಾ. ಪಪ್ಪ ನೀನು ಜಗಳ ಮಾಡತ್ತಿದ್ರ. ಪಪ್ಪ ಆಯ್ತಲ್ಲ 2 ದಿನ ಅಲ್ಲೇ ಹೋಟೆಲ್ ಒಳಗ ಊಟ ಮಾಡತ್ತಿದ್ರ. ಮಧ್ಯಾಹ್ನ ನಿನ್ಗೆ ಯಾರು ಹೋಗಿ ಹೊರ ಮಕ್ಕ ಅಂತಾರ ನಿಮ್ಗೆ? ಎಂತ ದೊಡ್ಡ ಕನಸು ಕಂಡು ಬಂದಾನಂತ್ರಿ. ನಿಮ್ಮ ಪಪ್ಪ ಯಾವಾಗ ಹೋಟೆಲ್ನಾಗ ಊಟ ಮಾಡ್ಬೇಕ, ನಾವ್ ಯಾವಾಗ ಜಗಳ ಮಾಡ್ಬೇಕ? ಏನ್ ತಮ್ಮನ್ನ ನೀನು? ತಮ್ಮನ್ನ ಮಕ್ಕೊಂಡಿದ್ದ ಮಧ್ಯಾಹ್ನ 1 ಗಂಟೆಗೆ. ಈಗ ಟೈಮ್ ನೋಡ್ರಿ ಅಷ್ಟಾಗೈತಿ. ನಿನಗೆ ಅದಕ್ಕೆ ಹೇಳಾಗತ್ತೀನಿ ನಾನು, ತಮ್ಮನ್ನ ಮಠ ಮಧ್ಯಾಹ್ನದಾಗ ಮಕ್ಕೋಬೇಡ. ಏನ ಮಕ್ಕೊಂದ್ರು ಚಲೋ ಕನಸು ಕಾಣ್ಬೇಕ. ನೀ ಅಂತ ಕನಸು ಕಾಣಾಕತ್ತಿ ತಮ್ಮನ್ನ? ಪಪ್ಪ ನೀನ 2 ದಿನ ಊಟ ಮಾಡತ್ತಿದ್ದಂತ ಮಮ್ಮಿ ಐತಲ್ಲ ಮನಿ ಬಿಟ್ಟ ಹೊಂಟಿದ್ಲಂತ. ಅಂತ ದೊಡ್ಡ ಕನಸು ನೋಡಿದ್ನ ನಾನು. ಅದು ಬಿಟ್ಟು ಏನಾರ ನಾವು ಶ್ರೀಮಂತರಾಗಿದ್ದು ಮನಿ ಕಟ್ಸಿದ್ವಿ, ಎಂತದ್ರ ಕನಸು ಕಾಣಕತ್ ಬಿಟ್ಟು ಜಗಳ ಮಾಡಿದ್ವಿ, ಮನಿ ಬಿಟ್ಟು ಹೋದ್ವಿ, ಇಂಥದ ಕಾಣದ್ ಕನಸು? ಅಲ್ ಮಮ್ಮಿ ಅದ ಕನಸು ಬರೋದ ಮತ್ ಹಿಂಗ. ಹೌದನ? ಮತ್ತೆ ನಿನ್ ಕನಸು ಗ್ರೇಟ್ ಬಿಡ. ಗಾಬ್ರಿ ನಿಂದ ಕನಸು. ತಮ್ಮನ್ನ ಕನಸು ಕಂಡಾಳ್ರಿಪ್ಪ. ಅದು ಎಂತ ಕನಸು ಕಂಡಾಳ ಅಂತ ಹೇಳಿದ್ರಕಿ ನೋಡ್ರಲ್ಲಿ ಹಂಗ ಗಾಬ್ರಿ ಎದ್ದು ಓಡ್ ಬಂದಾಳ ಆಕೆ. ಏನ್ ಹುಡುಗಿ ಹೋಗ ಮಕ್ಕ ತಕ ಹೋಗ. ನಾ ಇನ್ನೊಮ್ಮೆ ಇಂತ ಕನಸು ಕನಂಗಿಲ್ಲಪ್ಪ, ನಾ ಹೋಗ್ತೇನಿ. ಮತ್ತ ಅಲ್ಲಿ ಹೊರ ಮುಕ್ಕಂತೇನ್ ಹೋಗಿ ಬಿಸ್ಲಾಗ ಇನ್ನೊಮ್ಮೆ? ಇಲ್ಲ ಮತ್ತ ಅಂತ ಕನಸು ಬೀಳ್ತೈತ್ ನೋಡ. ಮುಕ್ಕಬೇಡ ಇನ್ನೊಮ್ಮೆ ಅಲ್ಲಿ ಹೋಗಿ ಹೊರಗೆ ಬಿಸ್ಲಾಗ. ಹೋಗಿ ಮುಖ ತಕೊಂಬೋಗ. ಏನ್ ಹುಡುಗಿ ಐತಿ ಹೋಗಿ.